ಎಲ್ರಿಗೂ ನಮಸ್ಕಾರ. ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಏನೇನು ಐಟಮ್ ಇದೆ? ರೆಡಿ ಮಾಡಿಕೊಂಡು ಬೆಳ್ಳುಳ್ಳಿ ಪೇಸ್ಟು, ಶುಂಠಿ ಪೇಸ್ಟು, ಪುದೀನ, ಟೊಮೊಟೊ, ಹಸಿಮೆಣಸಿನಕಾಯಿ, ಕರಿಬೇವು, ಈರುಳ್ಳಿ. ಇವತ್ತೇ ಫಸ್ಟ್ ಬಿರಿಯಾನಿ ಮಾಡ್ತಾ ಇರೋದಂಗೆ ರವಿಜಿ, ಮುಂಚೆ ಮಾಡಲಿಲ್ಲ. ಬಾಗಿಲು ತೆಗೆದ ಏನು ಮಾಡಿ ತುಪ್ಪನೇ ಚಂಬೇಲಿ ಎಣ್ಣೆ ನೋಡ್ಬಿಡಿ ಎಷ್ಟು ಸಾಕಾಗ ತಿನ್ನುವಾಗ ಮಾಡ ಆಮೇಲೆ ಅಡುಗೆ ಆಟ ಮಾಡ್ಬಿಟ್ಟು ಆಮೇಲೆ ಒಳ್ಳೆ ವೇಸ್ಟ್ ಆಗುವಂಗೆ ಆಮೇಲೆ ಏನು ಒಳ್ಳೆ ಫಸ್ಟ್ ಬೇರೆ ಮಾಡ್ತಾ ಇರೋದು ತಿಂದು ಕೊಲಲೆ ಪಾಂಡು ಕುಮಾರರು ಕೊಲಲೆ ಕುಂತಿ ಸುತರರು. ಇದೇನಿದು? ಟೊಮೊಟೊ. ಬಿಡಮೆ ಕುಯ್ಯೋ ಗ್ರೀನ್ ಕಲರ್ ಬಂದ್ಬಿಟ್ಟಲ್ಲ ವಿಜಿ ಫುಲ್ಲು. ಧನಿಯಾ ಪೌಡರ್, ಪೌಡರ್ಗಳು ಹಾಕಿ ಧನಿಯಾ ಪೌಡರ್, ಬಿರಿಯಾನಿ ಪೌಡ್ರು ಚೆನ್ನಾಗಿ ಮಾಡಪ್ಪು. ಮಗುಕ್ಕೆ ಬೈಸ್ಕೊಬಿಡಮಕ್ಕೆ ಅಲ್ಲ ತಿನ್ನುವಂಗೆ ಇರಲಿ, ತೊಂದರೆ ಆಗುವಂಗೆ ಏನು ಬೇಡ. ಫಸ್ಟ್ ಟೈಮ್ ಅಂತ ಬೇರೆ ಹೇಳ್ತೀಯ, ಉಪ್ಪು ಕಿಪ್ಪು ಎಲ್ಲ ಕರೆಕ್ಟಾಗಿರಲಿ. ಇದು ನಿಂಬೆಹಣ್ಣು ಯಾಕಮ್ಮ ಹೊಡಿಯಲ್ಲ ಅಂತ ಮಟನ್ ಚಿಕನ್ ಇದಾಗಲ್ಲ, ಪೀಸು ಪೀಸ್ಗಳು ಇದಾಗಲ್ಲ ಅಂತ ಹಾಕೋದು. ನಿಂಬೆಹಣ್ಣು ಉಳಿತಾರೆ ಚೆನ್ನಾಗಿದೆ ಟೇಸ್ಟ್ ಅಂತ. ಈಗೆಲ್ಲ ಟೇಸ್ಟ್ ಲಾಸ್ಟಲ್ಲಿ ತಟ್ಟೆಗೆ ಹಾಕಿದ್ಮೇಲೆ ಗೊತ್ತಾಗೋದು ಟೇಸ್ಟ್ ಏನು ಅಂತ. ಚೂರು ಕೊಡು ಚಿಲ್ಲಿ ಪೌಡರ್. ಒಟ್ಟು ಏನೇ ಮಾಡೋ ಬಿಜಿ, ಒಟ್ಟಾಗಿ ಟೇಸ್ಟ್ ಚೆನ್ನಾಗಿರ್ಬೇಕು ಅಷ್ಟೇ, ಇನ್ನೇನಿಲ್ಲ ಅಲ್ವೇ? ಹಾಂ, ಸುಮ್ಮನೆ ಆಮೇಲೆ ಮಾಡ್ತೀನಿ ಅಂದ್ಬಿಟ್ಟು ಸುಮ್ಮನೆ ಎಡವಟ್ಟಾಗ ನಮ್ಗೆ ನೈಟ್ಗೆ ಊಟ ಇಲ್ದಂಗೆ ಅದಲ್ಲ. ಆಮೇಲೆ ಬಾತ್ರೂಮ್ ಓಡಾಡೋದ್ರಲ್ಲಿ ಚೆನ್ನಾಗಿಲ್ದಾರೆ ಎಲ್ಲ ವೇಸ್ಟ್ ಆಯ್ತದಲ್ಲ. ಆಮೇಲೆ ಅಲ್ಲಿ ತಿನ್ನೋದು ಬೇಡ, ಮತ್ತೆ ಇನ್ಯಾಕೆ ಮಾಡ್ತಾಯಿದ್ದೆ ಮಾಡುವಂತ ಇನ್ನೂ ಎಷ್ಟೊತ್ತು ಬೇಕಮ್ಮ? ಇನ್ನೊಂದು 10 ನಿಮಿಷನೇ. ಸ್ಮೆಲ್ ಮಾತ್ರ ಊರಿಗೆಲ್ಲ ಹೋಗಂಗದೆ. ಟೇಸ್ಟ್ ಹೆಂಗೆ ಬರೋದು ಯಾರು ಗೊತ್ತು. ಗೊತ್ತಾಯ್ತದ ಬಾ, ಇನ್ನು 10 ನಿಮಿಷದಲ್ಲಿ ಬಂಡವಾಳ ಗೊತ್ತಾಯ್ತದೆ. ಹಾಂ, ನಾರಾಯಣಪ್ಪನ ಬಂಡವಾಳ ಗೊತ್ತಾಯ್ತು. ಇವತ್ತೇನಾದ್ರು ಚೆನ್ನಾಗಿ ಬಂದ್ಬಿಟ್ರೆ ಇನ್ನು ನಾನ್ ವೆಜ್ ಮಾಡ್ದಂಗೆ ನೀನು ಮಾಡೋ ಶೈಲೇ ಕುತ್ಕೊಂಡ್ಬಿಡಿ. ಹೇಳ್ತೀನಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ. ಫೈನಲ್ಲಾಗಿ ಬಿರಿಯಾನಿ ರೆಡಿ. ಟೇಸ್ಟ್ ನೋಡುವ ಹೆಂಗಿದೆ ಆಮೇಲೆ. ಜೊತೆಗೆ ನಾರಾಯಣ ಕೊಟ್ಟರು ಬಿರಿಯಾನಿ ಹೆಂಗೈತೆ ಅಂತ. ಮೊದಲ ಸಲ ಮನದೊಳಗೆ ಮಳೆ. ಹೌದು, ಪರವಾಗಿಲ್ಲ, ನಾಟ್ ಬ್ಯಾಡ್. ನೆಕ್ಸ್ಟ್ ಟೈಮಿಂದ ನೀವು ಮಾಡಲೇಬೇಡ ಬಿರಿಯಾನಿ ಆಗಲಿ ನಾನ್ ವೆಜ್ ಆಗಲಿ, ಅಪ್ಪಾಜಿ ಕೈಲಿ ಮಾಡಿಸ್ಬೋದು. ಸರಿನೇ.